ಯಾವುದು ಯತ್ನಾಳ್ ಗೌಡ್ರೆ ಇರ್ಲಿ ಮತ್ತ ಎಂ ಬಿ ಪಾಟೀಲ್ ಅವ್ರ ಇರ್ಲಿ ಇದು ಕ್ರೆಡಿಟ್ ತಗೋಬಾರ್ದತ್ ನಾ ಹೇಳ್ತೀನಿ. ಯಾಕಂದ್ರ ನಾ ಫಸ್ಟಿಗೆ ಸ್ಟೋರಿ ಹೇಳ್ದಂಗ ಸಾಮಾನ್ಯ ಸಿಟಿಸನ್ಸ್ ಕೈ ಕೂಡಿಸಿ ಇದು ಫಂಡ್ಸ್ ಬಂದದ್ರಿ. ಇವ್ರು ಎಂ ಬಿ ಪಾಟೀಲ್ ಅವ್ರ ಕ್ರೆಡಿಟ್ ಮತ್ತು ಯತ್ನಾಳ್ ಅವ್ರ ಕ್ರೆಡಿಟ್ ಏನು ಸಿಗ್ತದಿಲ್ಲತ್ತಂದ್ರೆ ಅದು ಎನ್ಕ್ರೋಚ್ಮೆಂಟ್ ತೆಗ್ಸಿದ್ರಿ ಮತ್ತು ಅವ್ರು ತೆಗ್ದವ್ರಿಗೆ ವಸತಿ ಸಂಬಂಧ ನಿಲೈ ಕೊಟ್ರಿ, ಆ ಕ್ರೆಡಿಟ್ ಅವ್ರಿಗೆ ಸಿಗ್ತದ್ರಿ. ಅದು ಕಡೆ ಪವರ್ ಅದ, ಎಕ್ಸ್ಪೀರಿಯನ್ಸ್ ಅದ, ಎಲ್ಲ ಇದ್ದು ನೀವು ಕನ್ಸರ್ವೇಷನ್ಗೆ ಏನೂ ಹಣ ತರಲಿಲ್ಲ ಬಿಜಾಪುರಿಗೆ ಸ್ಮಾರಕಗಳಿಗೆ. ಹಾ ರೀ, ಇದ್ರ ಬಗ್ಗೆ ನೀವೇ ವಿಚಾರ ಮಾಡ್ಬೇಕ್ರಿ. ಯಾಕೆ ಎಫರ್ಟ್ ಹಾಕ್ಬೇಕಾಗಿತ್ತು. ಯತ್ನಾಳ್ ಅವರು ಅದು ಎಸ್ ಐದವ್ರು ಮಾತು ಕೇಳಂಗಿಲ್ಲ ಅಂತ ಹೇಳಿ ಅವ್ರು ಬೈತಾರ್ರಿ. ಇವರು ಈ ಕೆಲಸ ಮಾಡಿದವರು ಸಾಮಾನ್ಯ ಜನರು ಅವರು ಬೈಲಿಲ್ರಿ. ಯಾರಿಗೆ ಎಸ್ ಐದವ್ರಿಗೆ ಬೈಲಾರೆ, ಅವರು ತಮ್ಮ ಪ್ರಯತ್ನ ಮಾಡಿದ್ರು, ಹಣ ಸಿಕ್ತು. ಪೂರ್ತಿ 8 ರಾಜಕಾರಣಿ ಅದಾವ ನೋಡ್ರಿ, ಅವು ಇವ್ರು ಪವರ್ಲೆಸ್ ರಾಜಕಾರಣಿಗಳು. ಎಂ ಬಿ ಪಾಟೀಲ್ ಇರ್ಲಿ, ಯತ್ನಾಳ್ ಇರ್ಲಿ, ಇವ್ರು ಯೋಗ್ಯನೇ ಇಲ್ಲ ಆಕ್ಚುಲಿ. ನೋಡ್ರಿ, ಎಷ್ಟೋ ಫಂಡ್ ಬರ್ಬೇಕಾಗಿತ್ತು ಇಲ್ಲಿವರೆಗೆ, ಅದು ಕೆಲಸ ನಾವು ಮಾಡ್ಯೋ. ನೀವು ಮಾಡ್ಬೇಕಾದ ಕೆಲಸ ನಾವು ಮಾಡ್ಯೋ. ಯಾಕಂದ್ರೆ ಇವತ್ತು ಸ್ಮಾರಕಗಳಿಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗ್ಬೇಕಾದ್ರೆ ಇವ್ರು ಮಾಡ್ಬೇಕಲ್ಲಿ ಹೋಗಿ ಏಸಾಗಿ ಕೇಳ್ಬೇಕು ಅವ್ರಿಗೆ. ಡೆಲ್ಲಿಗೆ 12 ಸಲ ಹೋಗ್ತಾರೆ, ನಾವ್ ಹೋಗ್ತೇವೆ, ನಾವು ಹೋಗಿದ್ದೇವಲ್ರಿ, ನಾವು ಹೋಗಿ ಕೊಟ್ಟು ಬಂದೇವ್ ಡೆಲ್ಲಿಗೆ. ಬಟ್ ನೀವು ಹೋಗ್ಬೇಕು, ನೀವು ಹೋಗಿ ಏಸಾಗಿ ಇದೆಲ್ಲ ಡಾಜಿಯರ್ ರೆಡಿ ಮಾಡಿ ಏಸಾಗಿ ಹೋದ್ರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಆಗ್ತೈತಿ. ಈ ವಿಡಿಯೋಗ್ ನೋಡ್ರಿ ನೀವು ಲೈಕ್ ಕಮೆಂಟ್ ಶೇರ್ ಮಾಡ್ರಿ. ಯಾಕಂದ್ರ ಆ ಪಾಲಿಟಿಷಿಯನ್ ತನ ಮುಟ್ಬೇಕ್ರಿ. ಇದು ಸತ್ಯ ಏನದ ತಿಳ್ಕೊಬೇಕ್ರಿ. ನಾಳೆ ಯಾರೇ ಬಂದ್ ಬ್ಯಾನರ್ ಹಚ್ಕೊಂಡ್ ನಾವೇ ಮಾಡಿವ ಅನ್ನೋಗಿಂತ ಪೈಲ ನೀವು ಇದು ಸತ್ಯ ತಿಳ್ಕೊಬೇಕಾಗ್ತದ್ರಿ. ಇದು ತಿಳ್ಕೊಂಡಾದ್ಮೇಲೆ ಅವ್ರಿಗೂ ಸ್ವಲ್ಪ ಏನಂತ ನಾಚಿಕೆ ಬರ್ಬೇಕ್ರಿ. ಬಂದ ಮೇಲೆ ಬ್ಯಾರಿ ಮಾನ್ಯುಮೆಂಟ್ಗ್ ನಾವೇ ಫಂಡ್ ತರ್ಬೇಕಪ್ಪ, ಇದು ಜನಸಾಮಾನ್ಯರು ಮಾಡಿದ ಕೆಲಸ ಅದ, ಇದು ನಾವು ಬ್ಯಾರಿದ್ ಮಾಡೋನು ಅವಾಗ ಕ್ರೆಡಿಟ್ ತಗೋನು ಅಂತ ಹೇಳಿ ಅವ್ರಿಗೆ ಅನಿಸ್ಬೇಕನ್ನ ಹೇಳ್ತೀನಿ. ನಮಸ್ಕಾರ ರೀ, ನನ್ನ ಹೆಸರು ಅಮಿತ್ ಹುದ್ದಾರ್ ಮತ್ತು ನಮ್ಮ ಜೋಡಿ ಹೆರಿಟೇಜ್ ಆಕ್ಟಿವಿಸ್ಟ್ ಹಮ್ಜಾ ಮೆಹಬೂಬ್. ಶರಣಾರ್ಥಿ, ಅಸ್ಸಲಾಂ ಅಲೈಕುಮ್. ಅದೇ ರೀ, ನೀವು ನೋಡ್ಲಿಕ್ಕತ್ತೀರಿ ತಾಜ್ ಬೌಡಿ ಬಿಜಾಪುರ್ ಮದರ್ವೆಲ್, ಅಲ್ಲಿ ನಾವು ಇದೀವ್ರಿ. ಈ ಕೆಲಸ ಕಾಮಗಾರಿ ನಡೆದ, ಇಲ್ಲಿ ಕ್ಲೀನಿಂಗ್ ಅಂತೀರಿ, ಕನ್ಸರ್ವೇಷನ್ ಅಂತೀರಿ ಕೆಲಸ ನಡೆದದ. ಇದು ಹಿಂದೆ ಎಂ ಬಿ ಪಾಟೀಲ್ ಅವ್ರು ಇದ್ದಾಗೂ, ಅವರು ಏನು ನೀರಾವರಿ ಇದ್ರದ್ದು ಮಿನಿಸ್ಟರ್ ಇದ್ದಾಗೂ ಇದು ಕ್ಲೀನೆಸ್ ಆಗಿತ್ತು ರೀ. ಮತ್ತು ಹೊಳ್ಳಿ ಕಾಮಗಾರಿ ನಡೆದದ. ಇದ್ರ ಬಗ್ಗೆ ಒಂದು ಶಾರ್ಟ್ ಆಗಿ ಹೇಳ್ತೀನಿ ರೀ ನಿಮ್ಗೆ. ಅಂದ್ರೆ ಇದು ಮತ್ತೆ ಹೊಳ್ಳಿ ಯಾಕೆ ಕೆಲಸ ಶುರು ಆಯಿತು, ಎಂತು ಏನತ್ತ ಹೇಳಿ. ಫಸ್ಟಿಗೆ ಕನಾತತ್ತದ ಬರ್ತದೆ ರೀ, ಇದು ಅಂಡರ್ಗ್ರೌಂಡ್ ವಾಟರ್ ಸಿಸ್ಟಮ್ ಅಂತ ಹೇಳಿ. ಇಲ್ಲಿ ಸೈನಿಕ್ ಸ್ಕೂಲ್ ಕಡೆ ಬರ್ತದೆ ರೀ. ಅದು ನಾವು ರಗಡ್ ಸರ್ತಿ ವಿಡಿಯೋದಾಗ ನೋಡಿರಿ, ನಾವು ತೋರಿಸಿವಿ ನಾವು. ಅಲ್ಲಿ ಏನಂತಿರಲ್ಲ, ಇವರು ಒಬ್ರು ಡೆಲ್ಲಿದಿಂದ ಒಬ್ಬರು ಕನ್ಸರ್ವೇಷನಿಸ್ಟ್ ಬಂದಿದ್ರಿ. ಅವ್ರು ಆರ್ಕಿಟೆಕ್ಚರ್ ಮತ್ತು ಕನ್ಸರ್ವೇಷನಿಸ್ಟ್ ಎಕ್ಸ್ಪರ್ಟ್ ಅಂತ ಅನ್ರಿ ನೀವು ಅವ್ರಿಗೆ. ಅವರು ಕನಾತ್ ಮೇಲೆ ರಿಸರ್ಚ್ ಮಾಡ್ಕೋತ ಬಂದಿದ್ರಿ. ಅವ್ರಿಗೆ ನಾನು ಹಮ್ಜವ್ರು ತೋರಿಸ್ಲಿಕ್ಕೆ ಹೋಗಿದ್ದೀವ್ರಿ. ಕನಾತ್ ಸಿಸ್ಟಮ್, ವಾಟರ್ ಸಿಸ್ಟಮ್ ಬಿಜಾಪುರ್ದು ಏನದ ನೀರಾವರಿ ವ್ಯವಸ್ಥೆ ಅದು ತೋರಿಸ್ಲಿಕ್ಕೆ ಹೋದಾಗ ನಾವು ಅಡ್ಡಾಡಿದ ಮೇಲೆ ಅವ್ರಿಗೆ ಕೇಳಿದೀವ್ರಿ. ಮತ್ತು ನಾವು ನಿಮ್ಗೆ ಫ್ರೀದಾಗ ಇಷ್ಟೆಲ್ಲ ತೋರಿಸಿದ್ವಿ, ನಮ್ಗೇನತ್ತ ಹೇಳಿ. ಅವ್ರು ಅವಾಗ ಹೇಳಿದ್ರಿ ಏನತ್ತಂದ್ರೆ ಓಲ್ಡ್ ಮಾನ್ಯುಮೆಂಟ್ ಫಂಡ್ ಅಂತ ಹೇಳಿ ಒಂದು ಇದು ಅದ, ಆರ್ಗನೈಸೇಷನ್ ಅದ. ನೀವು ನಿಮ್ದು ಯಾವ್ದ್ರಿ ಮಾನ್ಯುಮೆಂಟ್ ಅದಕ್ಕೆ ಕಳಿಸಿದ್ರೆ ಅವ್ರು ಅದಕ್ಕೆ ಫಂಡಿಂಗ್ ಕೊಡ್ತಾರ ಅಂತ ಹೇಳಿ. ಇವರು ಹಮ್ಜವ್ರು ಮತ್ತು ಅವ್ರ ಫ್ರೆಂಡ್ ಏನು ಮಾಡಿದ್ರಿ, ಅದು ಇನ್ಫಾರ್ಮೇಶನ್ ತಗೊಂಡು ಅವರಿಗೆ ಒಂದು ಲೆಟರ್ ಕಳಿಸಿದ್ರಿ ವರ್ಲ್ಡ್ ಮಾನ್ಯುಮೆಂಟ್ ಫಂಡ್ದವರಿಗೆ. ಯು ಎಸ್ ಎದಾಗ ಅದ ರೀ ಇದು. ಅದು ಅವರು ರೆಸ್ಪಾನ್ಸ್ ಮಾಡಿದ್ರಿ, ಅದಕ್ಕೆ ರೆಸ್ಪಾಂಡ್ ಮಾಡಿ ಸೆಲೆಕ್ಟ್ ಮಾಡಿದ್ರು. ಅವರು ಮಾಡಿ ಕನಾತ್ ಸೆಲೆಕ್ಟ್ ಆಗಿತ್ತು ರೀ. ಆ್ಯಕ್ಚುಲಿ ಕನಾತ್ ಸೆಲೆಕ್ಟ್ ಆದಾಗ ಅದು ಏನಂತಿರಲ್ಲ, ಅದಕ್ಕೆ ನಾವು ಹಣ ಕೊಡ್ತೀವಿ ಅಂತ ಹೇಳಿ ಎಷ್ಟು ಕ್ರೋರ್ಸ್ ಬಂದಿತ್ತು ರೀ ಅದಕ್ಕೆ ಅಮೌಂಟ್. ಆ ಅಮೌಂಟನ್ನು ತಗೊಂಡು ನೀವು ಕನ್ಸರ್ವೇಷನ್ ಮಾಡ್ರಿ, ಯಾವುದು ಕನಾತದ್ ಮಾಡ್ರಿ ಅಂತ ಹೇಳಿ ಬಂತ್ರಿ. ಹಿಂದಾಗಡೆ ಇವರು ಯಾರು WMF ದವ್ರ ಟೀಮ್ ಬಂದಿತ್ರಿ ಇಲ್ಲಿ ಬಿಜಾಪುರ್. ಮತ್ತು ಉಳಿದ ಕನ್ಸರ್ವೇಷನ್ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಮತ್ತು ಬೇರೆ ಬೇರೆ ಬಂದಿದ್ದೀವ್ರಿ. ಬಂದು ನೋಡಿದ್ರಿ ಅವ್ರು ಕನಾತದ ಏನದ ಸಿಚುವೇಶನ್, ಎಂತು ಏನು ಅಂತ ಹೇಳಿ. ಅವ್ರಿಗೆ ಏನನ್ಸ್ರಿ, ಅದು ಕನ್ಸರ್ವೇಷನ್ ಯಾವ್ದೋ ಒಂದು ರೀಸನ್ ಏನಂತಿರ್ಲ ಹಂಗ ಹಿಂಗ ಪಾಸಿಬಲ್ ಇಲ್ಲ ಅಂತ ಹೇಳಿದ್ರಿ ಅವರು. ಸೊಸೈಟಿಗೆ ಹಾ ರೀ, ಅದು ಪಾಸಿಬಲ್ ಏನೋ ಅದು ಆಗಂಗಿಲ್ಲತ್ ಯಾವ್ದೋ ರೀಸನ್ ಅಂದ್ರಿ. ನಾವು ನಮ್ಗೆ ಕ್ಲಿಯರ್ ಗೊತ್ತಿಲ್ಲತ್ ನಾ ಹೇಳಂಗಿಲ್ಲ. ಅವಾಗ ಏನ್ ಮಾಡಿದ್ರು ಅವರು, ಇದು ಬಂದು ನೋಡಿದ್ರಿ, ತಾಜ್ ಬೋಡಿ ಬಂದು ನೋಡಿದ್ರು. ಇದು ಜನರಿಗೆ ಉಪಯೋಗ ಆಗ್ತದ ತಂದ್ರಿ. ಅವ್ರದ್ದು ಏನತ್ತ WMF ದವ್ರದ್ದು ಏನಿತ್ರಿ, ಯಾವುದು ಜನರಿಗೆ ಉಪಯೋಗ ಆಗ್ತದ ಅಲ್ಲಿ ಹಣ ಹೋಗ್ಲಿ ಮತ್ತು ಜನಕಲ್ಯಾಣಗೆ ಯೂಸ್ ಆಗಲಿ ಹಣ ಅಂತ ಹೇಳಿ ಅವ್ರದ್ದು ವಿಚಾರ ಐತ್ರಿ. ಅವರು ತಾಜ್ ಬೋಡಿ ನೋಡಿದ್ರಿ. ಅದು ತಾಜ್ ಬೋಡಿ ನೋಡಿದ ಮೇಲೆ ಇದನ್ನೇ ಮಾಡೋನು, ಇದನ್ನೇ ಏನಂತಿರ್ಲ ಕನ್ಸರ್ವೇಷನ್ ಮಾಡೋನು. ಯಾಕಂದ್ರೆ ಎಂ ಬಿ ಪಾಟೀಲ್ ಅವ್ರು ಬರೀ ನೀರು ತೆಗೆದು ಸ್ವಚ್ಛ ಮಾಡಿದ್ರಿ ಅಷ್ಟೇ.
ಕನ್ಸರ್ವೇಷನ್ ಆಗಿದ್ದಿಲ್ರಿ, ಸುತ್ತಮುತ್ತ ಎನ್ಕ್ರೋಚ್ಮೆಂಟ್ ತೆಗೆದಿದ್ದಿಲ್ಲ, ಮತ್ತು ಅದು ನೀರನ್ನು ಉಪಯೋಗ ಮಾಡೋ ಲೈಕ್ ಇದ್ದಿದ್ದಿಲ್ರಿ ಆ ಟೈಮಿಗೆ ಮಾಡಿದಾಗ. ಅದಕ್ಕೆ ಅವರು ಏನಾಯ್ತು, ಇದನ್ನೇ ಫೈನಲ್ ಮಾಡಿದ್ರಿ. ಅವ್ರು ಫೈನಲ್ ಮಾಡಿದ ಮೇಲೆ ಏನಂತಿರಲ್ಲ, ಗೋರ್ಮೆಂಟ್ ಮೇಲೆ ಅಂದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಪ್ರೆಷರ್ ಇತ್ತು. ಅದು ಏನಂದ್ರೆ ಎನ್ಕ್ರೋಚ್ಮೆಂಟ್ ತೆಗಿಬೇಕು, ಇಲ್ಲಾಂದ್ರೆ ಅವರು ಕ್ಲಿಯರ್ ಇತ್ತು WMFದವರು, ನೀವು ಎನ್ಕ್ರೋಚ್ಮೆಂಟ್ ತೆಗೆದು ಕೊಡಬೇಕು ಅಂದ್ರಷ್ಟೇ ನಾವು ಡೆವಲಪ್ ಮಾಡ್ತೀವಿ ಅಂತ ಹೇಳಿ. ಅವರು ಏನಂತಿರಲ್ಲ, WMFದವ್ರ ಸಂಬಂಧ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದು ಅಪ್ರಿಷಿಯೇಟ್ ಮಾಡಿ ಹೋಗ್ತದ್ರಿ ಯಾರಿಗೆ, MB ಪಾಟೀಲ್ ಅವರಿಗೆ. ಯಾಕಂದ್ರೆ ಅವರು ಟೀಮ್ ಎಲ್ಲ ಕೂಡಿ ಕಾಂಗ್ರೆಸ್ ಟೀಮ್ ಅಂತ ಹೇಳಿರಿ ನೀವು, ಯಾಕಂದ್ರೆ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದಿಲ್ಲೇ ಪ್ರೆಷರ್ ಹಾಕಿ ಎನ್ಕ್ರೋಚ್ಮೆಂಟ್ ತೆಗೆದ್ರಿ ಅವರು. ನಗಬೇಡ್ರಿ ಸುಮ್ಮನೆ, ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ಯಾರ. ತೆಗೆದ್ರಿ ಅವರು ಎನ್ಕ್ರೋಚ್ಮೆಂಟ್ ತೆಗೆದ ಮೇಲೆ ಏನಂತಿರಲ್ಲ, ಟಾಟಾ ಕನ್ಸಲ್ಟೆನ್ಸಿ, ಟಾಟಾ ಟ್ರಸ್ಟ್ ಅಂತದ ರೀ, ಟಾಟಾ ಟ್ರಸ್ಟ್ ಇದು WMFದವರು ಕಾಂಟ್ಯಾಕ್ಟ್ ಮಾಡಿದ್ರಿ. ಕಾಂಟ್ಯಾಕ್ಟ್ ಮಾಡಿ ಏನಂತಿರಲ್ಲ, ಫಂಡಿಂಗ್ ಯಾರು ಮಾಡ್ದಾರ, ಟಾಟಾ ಟ್ರಸ್ಟ್. WMFದವರು ಮಿಡಲ್ ಮ್ಯಾನ್ ಇದ್ರಿ, ಅದಕ್ಕೆ ಫಂಡಿಂಗ್ ತೊಗೊಂಬರ್ಲಿಕ್ಕೆ ಅಂತ ಹೇಳಿ. ಅಯ್ಯೋ ಈಗ ಪ್ರೆಸೆಂಟ್ ಟಾಟಾ ಟ್ರಸ್ಟ್ ಅವ್ರದ್ದು ಫಂಡಿಂಗ್ಲಿ ಈ ಕೆಲಸ ನಡೆದದ್ರಿ. ಈಗ ಪ್ರೆಸೆಂಟ್ ಒಬ್ಬರು ಕಾಂಟ್ರಾಕ್ಟರ್ ಹಿಡಿದು ಟಾಟಾ ಟ್ರಸ್ಟ್ ಫಂಡಿಂಗಿಂದ ಈ ಕೆಲಸ ನಡೆದ್ರಿ. ಇದು ಒಂದು ಶಾರ್ಟ್ ಏನಂತಿರಲ್ಲ ಇದು ಸ್ಟೋರಿ ರೀ. ಇದು ಇಲ್ಲಿ ತನ ಫಂಡಿಂಗ್ ಹೆಂಗೆ ಬಂತು, ಇದು ಕೆಲಸ ಹೆಂಗೆ ಶುರು ಆಯ್ತು ಅಂತ ಹೇಳಿ. ಇನ್ನೊಂದು ಇವ್ರು ಹೇಳೋಗಿಂತ ಪೈಲೆ ಏನಂತ ಹೇಳ್ತೀನಿ ರೀ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಪ್ರೆಷರ್ ಇತ್ತು ರೀ. ಇದು ಏನಂದ್ರೆ ಅವ್ರ ಕಡೆಯಿಂದ ಹಣ ಬಂದದ, ಎಲ್ಲ ಬಂದದ, ನಾವು ಎನ್ಕ್ರೋಚ್ಮೆಂಟ್ ತೆಗಿಲಿಲ್ಲ ಅಂದ್ರೆ ಭಾಳ ದೊಡ್ಡ ಅಸಹ್ಯ ಆಗ್ತದ ಅಂತ ಹೇಳಿ ಅದೊಂದು ಮಾತು ಇತ್ತು ರೀ. ಆ್ಯಕ್ಚುಲಿ ನೋಡ್ರಿ, ಇದೊಂದು ದೊಡ್ಡ ಮೈಲ್ಗಲ್ಲು. ಆ್ಯಕ್ಚುಲಿ ಇದು ಒಂದು ಕನ್ಸರ್ವೇಷನ್ ಆಗ್ತಾ ಇರೋದು, ಇದು ಕೈ ತಪ್ಪಿ ಹೋಗ್ತಿತ್ತು ರೀ. ಇದು ಅಕಸ್ಮಾತ್ ಜಿಲ್ಲಾಧಿಕಾರಿ, ಜಿಲ್ಲಾಡಳಿತ ಹಾಗೂ ರಾಜಕಾರಣಿಗಳು ಇಂಟ್ರೆಸ್ಟ್ ತೊಗೊಂಡಿದ್ದೇ ಆದಲ್ಲಿ ಇದು ಕೈ ತಪ್ಪಿ ಹೋಗ್ತಿತ್ತು. ದೊಡ್ಡ ಒಂದು ಅಪರ್ಚುನಿಟಿ ಬಿಜಾಪುರ ಸ್ಮಾರಕಗಳಿಗೆ ಸಿಕ್ಕಿತ್ತು. ಇನ್ನೂ ಸುಮಾರು ಸ್ಮಾರಕಗಳು ಬಿಜಾಪುರದಲ್ಲಿ ಕನ್ಸರ್ವೇಷನ್ ಆಗಬೇಕಾಗಿದ್ದಾರೆ. ಮತ್ತೆ ಇದೊಂದು ನನ್ನ ಸ್ನೇಹಿತರಾದ ಅವರಿಗೆ ಆ್ಯಕ್ಚುಲಿ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನಾವು ರಾತ್ರಿ ಕೂತು ಇದು ಒಂದು ವರ್ಲ್ಡ್ ಮಾನ್ಯುಮೆಂಟ್ ಫಂಡಿಗೆ ಇದಕ್ಕೆ ನಾವು ಅಪ್ರೋಚ್ ಆದೆವು. ಅಲ್ಲಿ ಜಗತ್ತಿನ ವಿಶ್ವದಾದ್ಯಂತ ಸ್ಮಾರಕಗಳು ಪಟ್ಟಿ ಇರ್ತಿದ್ರಲ್ಲಿ. ಇದು ಸಣ್ಣ ಕೆಲಸ ಇಲ್ಲಿದು ಆಗಿದ್ದು, ಸೆಲೆಕ್ಟ್ ಆಗಿದ್ದು ನಮ್ಮ ಇದು ದೌಲತಾಬಾದ್ ಮತ್ತು ಬಿಜಾಪುರ ಎರಡೇ ಸೆಲೆಕ್ಟ್ ಆಗಿದ್ದು ಇಂಡಿಯಾದಲ್ಲಿ. ಅದು ಬಿಜಾಪುರ ಮತ್ತು ದೌಲತಾಬಾದ್. ಅದು ಯಾಕೆ ಸೆಲೆಕ್ಟ್ ಆಗಿತ್ತಂದ್ರೆ, ವಿಜಯಪುರದ ಆದಿಲ್ಶಾಹಿ ನೀರಾವರಿ ವ್ಯವಸ್ಥೆಗೆ ಸಂಬಂಧಪಟ್ಟ ವಿಷಯ ಆಗಿದ್ರಿಂದ ಇದು ಸೆಲೆಕ್ಟ್ ಆಗಿತ್ತು ವರ್ಲ್ಡ್ನಾಗ. ಇದು ಒಂದು ಇಂಜಿನಿಯರಿಂಗ್ ಯಾವ ತರ ಇತ್ತಪ್ಪ ಅಂದ್ರೆ, ಇದು ವಾಟರ್ ಮ್ಯಾನೇಜ್ಮೆಂಟ್, ಆದಿಲ್ಶಾಹಿ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯಾವ ತರ ಇತ್ತು ಅಂದ್ರೆ ಒಂದು ಅದ್ಭುತ ಒಂದು ಸ್ಟಡಿ ಆಯ್ತು ಅವ್ರಿಗೆ. ಆ ಸ್ಟಡಿ ಆದ ಕೂಡಲೇ ಇಷ್ಟು ತಂತ್ರಗಾರಿಕೆ, ಆದಿಲ್ಶಾಹಿ ನೀರಾವರಿ ವ್ಯವಸ್ಥೆ ತಂತ್ರಗಾರಿಕೆ ಅದ್ಭುತ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರು ವಿಶ್ವಾದ್ಯಂತ. ಅವಾಗ ಇದಕ್ಕೆ ಒಂದು ದೊಡ್ಡ ಫಂಡ್ ಬಂತು. ಇಲ್ಲಾಂದ್ರೆ ಇದು ನಮ್ಗೆ ಫಂಡ್ ಸಿಗ್ತಿದ್ದಿಲ್ಲ. ಯಾಕಂದ್ರೆ ಸುಮಾರು ಇಂಡಿಯಾದಲ್ಲಿ ಸ್ಮಾರಕಗಳು ಅದಾವ. ಬಟ್ ಇವತ್ತೇನೈತಿ, ಒಂದು ಹೆಜ್ಜೆ ನಾವು ಇಟ್ಟೇವ್, ಮುಂದೆ ಇನ್ನೂ ಹೆಚ್ಚು ಸ್ಮಾರಕಗಳು ಅದಾವ. ಇವತ್ತು ಗೋಲ್ ಗುಂಬಜ್ ಕನ್ಸರ್ವೇಷನ್ ಆಗ್ಬೇಕ್ರಿ, ಇನ್ನು ಗೋಲ್ ಗುಂಬಜ್ ದೊಡ್ಡ ಕನ್ಸರ್ವೇಷನ್ ಮಾಡ್ಬೇಕೈತಿ. ಮತ್ತೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಈ ನಗರದ ರಾಜಕಾರಣಿಗಳು ಇಚ್ಛಾಶಕ್ತಿ ಇಲ್ಲದೆ ಇನ್ನು ವಿಜಯಪುರ ವಿಶ್ವ ಪರಂಪರಾ ಪಟ್ಟಿಗೆ ಸೇರ್ತಾ ಇಲ್ಲ. ಇದೊಂದು ದೊಡ್ಡ ದುರಂತ. ಯಾವಾಗೂ ಆಗ್ಬೇಕಾಗಿತ್ತು, ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಬೇಕಾಗಿದ್ದ ಗೋಲ್ ಗುಂಬಜ್ ಇನ್ನೂ ಆಗ್ತಾ ಇಲ್ಲ ಅಂದ್ರೆ ದೊಡ್ಡ ದುರಂತ ಅಂತ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಇಷ್ಟು ದೊಡ್ಡ ವಿಶ್ವ ಮಾನವರು ನಿರ್ಮಿತ ಒಂದು ಅದ್ಭುತ. ಯಾಕಂದ್ರೆ ಬರೇ ನೋಡ್ಲಿಕ್ಕೆ ತಾಜ್ ಮಹಲ್ ತರ ಇಲ್ಲ ಅದು ಗೋಲ್ ಗುಂಬಜ್. ಒಳಗೆ ಹೋಗಿ ಮನುಷ್ಯ ಅನುಭವಿಸಬಹುದು, ಹತ್ತಿ ಹೋಗಿ ಅನುಭವಿಸುವಂತ ಅದ್ಭುತ ಮಾನ್ಯುಮೆಂಟ್ ಇದೆ ಅದು ಗೋಲ್ ಗುಂಬಜ್. ಬರೇ ನಾವು ದೂರಿಂದ ಚಾರ್ಮಿನಾರ್ ನೋಡಿದೆವು, ಬಟ್ ಈ ತಾಜ್ ಮಹಲ್ ನೋಡಿ ಬರೇ ಹೊರಗಿನಿಂದ ಆನಂದ ಪಡುವುದಲ್ಲದೆ ಒಳಗೆ ಹೋಗಿ ಮನಸ್ಸನ್ನು ಅನುಭವಿಸಪಡುವಂತ ಒಂದು ಸ್ಮಾರಕ ಗೋಲ್ ಗುಂಬಜ್. ಇನ್ನೂ ಆಗಿಲ್ಲ ಅಂದ್ರೆ ಎಷ್ಟು ದುರಂತ ಅಂದ್ರೆ, ಈ ನಾಚಿಕೆಡಿತನ ಅಂದ್ರೆ ಈ ಜಿಲ್ಲಾಡಳಿತ ಆಗ್ಲಿ, ಈ ರಾಜಕಾರಣಿಗಳಾಗ್ಲಿ, ಈ ನಾಚಿಕೆಡಿತನ ಇವರಿಗೆ. ಯಾಕಂದ್ರೆ ಇವರು ಇನ್ನೂ ಅಂದ್ರೆ ಅಪ್ರೋಚ್ ಆಗಿಲ್ಲ ಡೆಲ್ಲಿಗೆ ಹೋಗಿ, ಇದು ಏಸಾಗಿ ಹೋಗಿ ಇದು ಒಂದು ನಮ್ಮ ಬಿಜಾಪುರದಲ್ಲಿ ವಿಶ್ವ ಮಾನವ ನಿರ್ಮಿತ ಗೋಲ್ ಗುಂಬಜ್ ಇದೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಪಟ್ಟಿಯಲ್ಲಿ ಸೇರಿಸಿ ಪ್ರೆಷರ್ ಹಾಕ್ಲಿಲ್ಲ ಇವರು. ಇದು ದುರಂತ ಅಂತ ಹೇಳಕ್ ಬಯಸ್ತೇನೆ. ಧನ್ಯವಾದ. ಅದೇ ರೀ, ಈಗ ನಾವೇನ್ ಹೇಳ್ಬೇಕಂತೀವಿ ಅಂದ್ರೆ, ಹಿಂದೆ MB ಪಾಟೀಲ್ ಅವರು ಮಿನಿಸ್ಟರ್ ಇದ್ದಾಗೂ, ನೀರಾವರಿ ಮಿನಿಸ್ಟರ್ ಇದ್ದಾಗೂ ಇದನ್ನು ಕ್ಲೀನಿನೆಸ್ ಮಾಡಿದ್ದಾರೆ. ಅವರು ಕ್ಲೀನಿನೆಸ್ ಮಾಡಿ ಎಲ್ಲ ಕುಡಿಸಿದ್ರು, ಅದು ಏನು ಉಪಯೋಗಕ್ಕೆ ಬರಲಿಲ್ಲ ರೀ. ನೀರು ಯೂಸ್ ಆಗಲಿಲ್ಲ, ಏನೂ ಆಗಲಿಲ್ಲ.
ಬಟ್ ಈ ಸರ್ತಿ ಏನದ ಇವರು ಟಾಟಾ ಟ್ರಸ್ಟ್ ಅವರು ಒಂದು ಹೆಸರು ಅದ ರೀ, ಅವ್ರು ಮಾಡಿದ ಕೆಲಸದ ಮೇಲೆ ಒಂದು ಬ್ರ್ಯಾಂಡ್ ಅದ ರೀ ಅದು. ಈ ಸರ್ತಿ ರೀ ಅಟ್ಲೀಸ್ಟ್ ಅವ್ರ ಹೆಸರಲ್ಲೇ ಇದ್ರದ್ದು ನೀರು ಉಪಯೋಗ ಬರ್ತದ ಅಂತ ಹೇಳಿ ನಾವು ಅಪೇಕ್ಷೆ ಇಡ್ತೀವ್ರಿ. ಯಾಕಂದ್ರೆ ಅವ್ರದ್ದು ಹೆಸರು ಚಲೋ ಅದ ಅಂತ ಹೇಳಿ. ಒಂದು ವೇಳೆ ಇದು ನೀರು ಉಪಯೋಗ ಮಾಡ್ಲಿಲ್ಲ ಅಂದ್ರೆ ಇದು ಮಾಡಿ ಉಪಯೋಗ ಏನಂತಾರ ಕೈ ತಕೊಂಡೆ ಅಂದ ಸಮುದ್ರ ಒಳಗ ಕೈ ತಕೊಂಡಂಗ ಆಗ್ತೈತಿ. ಇದು ಸೊಸೈಟಿಗೆ ನೀರು ಉಪಯೋಗ ಆಗ್ಲೇಬೇಕು. ಇಲ್ಲ ಅಂದ್ರೆ ಅದು ನೀರು ಮತ್ತೆ ಕೊಳಿತೈತಿ, ವಾಸನೆ ಬರ್ತೈತಿ ಅದು ನೀರು. ಈಗ ಶುದ್ಧ ಆಗೈತಿ ನೀರದು. ಇದು ನಮ್ಮ ಸೊಸೈಟಿಗೆ ನೀರು ಅದು ಹಂಚಿಕೆ ಆಗ್ಬೇಕು. ಅದಕ್ಕೆ ಆಗ್ಲಿ ಹಂಚಿಕೆ ಆದ್ರನೇ ಅದಕ್ಕೆ ಇದ್ರದ್ದು ಬೆಲೆ ಬರ್ತೈತಿ ಅಷ್ಟೇ ಹೇಳ್ಬೇಕು. ಈ ವಿಡಿಯೋ ನೋಡ್ರಿ ಪೊಲಿಟಿಕಲ್ ಸೈಡ್ ಹೇಳಬೇಕಾಗ್ತದ. ಯಾಕಂದ್ರೆ ಪಾಲಿಟಿಕ್ಸ್ ಇಲ್ಲ, ಡೆವಲಪ್ಮೆಂಟ್ ಇಲ್ಲ. ನಾ ಏನು ಹೇಳ್ಬೇಕಂತೀನಂದ್ರಿ, ಇದೇನು ಕೆಲಸ ಆಗ್ಯದಲ್ಲ, ನಾಳೆ ದಿವಸ ಯಾವುದೇ ರಾಜಕಾರಣಿ, ಯಾವುದೋ ಯತ್ನಾಳ್ ಗೌಡ್ರೆ ಇರಲಿ ಮತ್ತು ಎಂ ಬಿ ಪಾಟೀಲ್ ಅವರೇ ಇರಲಿ, ಇದು ಕ್ರೆಡಿಟ್ ತಗೋಬಾರ್ದತ್ ನಾ ಹೇಳ್ತೀನಿ ರೀ. ಯಾಕಂದ್ರೆ ನಾ ಫಸ್ಟಿಗೆ ಸ್ಟೋರಿ ಹೇಳ್ದಂಗೆ ಸಾಮಾನ್ಯ ಸಿಟಿಸನ್ಸ್ ಕೈ ಕೂಡಿಸಿ ಇದು ಫಂಡ್ಸ್ ಬಂದದ್ರಿ. ಇವ್ರು ಎಂ ಬಿ ಪಾಟೀಲ್ ಅವ್ರ ಕ್ರೆಡಿಟ್ ಮತ್ತು ಯತ್ನಾಳ್ ಅವ್ರ ಕ್ರೆಡಿಟ್ ಏನು ಸಿಗ್ತದಿಲ್ಲತ್ತಂದ್ರೆ ಅದು ಎನ್ಕ್ರೋಚ್ಮೆಂಟ್ ತೆಗ್ಸಿದ್ರಿ ಮತ್ತು ಅವ್ರು ತೆಗ್ದವ್ರಿಗೆ ವಸತಿ ಸಂಬಂಧ ನಿಲಯ ಕೊಟ್ರಿ, ಆ ಕ್ರೆಡಿಟ್ ಅವ್ರಿಗೆ ಸಿಗ್ತದ್ರಿ. ಅದು ನಾ ಏನು ಹೇಳ್ಬೇಕಂತೀನಂದ್ರೆ ಈ ಕೆಲಸ ನೋಡ್ರಿ ಸಾಮಾನ್ಯ ಜನರಿಗಿಂತ ಪವರ್ ಇಲ್ಲದವ್ರು ಜನ ಮಾಡ್ಯಾರ ಇದನ್ನು. ಈಗ ನಿಮ್ಮ ಕಡೆ ಪವರ್ ಅದ, ಎಕ್ಸ್ಪೀರಿಯನ್ಸ್ ಅದ, ಎಲ್ಲ ಇದ್ದು ನೀವು ಕನ್ಸರ್ವೇಷನ್ಗೆ ಏನೂ ಹಣ ತರಲಿಲ್ಲ ಬಿಜಾಪುರಿಗೆ, ಸ್ಮಾರಕಗಳಿಗೆ. ಹಾಂ ರೀ, ಇದ್ರ ಬಗ್ಗೆ ನೀವೇ ವಿಚಾರ ಮಾಡ್ಬೇಕ್ರಿ. ಯಾಕಂದ್ರೆ ಕನ್ಸರ್ವೇಷನ್ ಸಂಬಂಧ ನೀವು ಎಫರ್ಟ್ ಹಾಕಬೇಕಾಗಿತ್ತು. ಯತ್ನಾಳ್ ಅವರು ಅದು ASI ಅವ್ರ ಮಾತು ಕೇಳಂಗಿಲ್ಲ ಅಂತ ಹೇಳಿ ಅವ್ರು ಬೈತಾರೆ. ಇವರು ಈ ಕೆಲಸ ಮಾಡಿದವರು ಸಾಮಾನ್ಯ ಜನರು ಅವರು ಬೈಲಿಲ್ರಿ, ಯಾರಿಗೆ ASI ದವರಿಗೆ ಬೈಲಾರೆ. ಅವರು ತಮ್ಮ ಪ್ರಯತ್ನ ಮಾಡಿದ್ರು, ಹಣ ಸಿಕ್ತು. ಇಷ್ಟೇ ಅವ್ರು ಎಷ್ಟು ಎಫರ್ಟ್ ಹಾಕಿದ್ರು ಅಷ್ಟೇ ಎಫರ್ಟ್ ಏನದಲ್ಲ ಪಾಲಿಟಿಷಿಯನ್ಸ್ ಹಾಕಿದ್ರೆ ಬಿಜಾಪುರ ಏನು ಎಲ್ಲ ಮಾನ್ಯುಮೆಂಟ್ ಕನ್ಸರ್ವೇಷನ್ ಆಗೋ ಚಾನ್ಸ್ ಅದ ರೀ. ಮೊದಲೇ ಮಾತ ಬಿಜಾಪುರದ 8 ರಾಜಕಾರಣಿ ಅದಾವ ನೋಡ್ರಿ, ಅವು ಇವ್ರು ಪವರ್ಲೆಸ್ ರಾಜಕಾರಣಿಗಳು. ಎಂ ಬಿ ಪಾಟೀಲ್ ಇರ್ಲಿ, ಯತ್ನಾಳ್ ಇರ್ಲಿ, ಇವ್ರು ಯೋಗ್ಯನೇ ಇಲ್ಲ ಆಕ್ಚುಲಿ. ನೋಡ್ರಿ ಎಷ್ಟೋ ಫಂಡ್ ಬರ್ಬೇಕಾಗಿತ್ತು ಇಲ್ಲಿವರೆಗೆ, ಅದು ಕೆಲಸ ನಾವು ಮಾಡ್ಯೇವ್. ನೀವು ಮಾಡ್ಬೇಕಾದ ಕೆಲಸ ನಾವು ಮಾಡ್ಯೇವ್. ಯಾಕಂದ್ರ ಇವತ್ತು ನೋಡ್ರಿ ಯಾವಾಗೋ ಈ ಸುಮಾರು ವರ್ಷಗಳಿಂದ ಆಗ್ಬೇಕಾಗಿದ್ದ ಕೆಲಸಗಳು ಬಟ್ ಆಗಿಲ್ಲ ಅಂದ್ರೆ ವಿಚಾರ ಮಾಡ್ರಿ ಇವ್ರು ಯಾವ ತರ ಅದಾರ ರಾಜಕಾರಣಿಗಳು. ಇವ್ರು ಮಾಡ್ಬೇಕ್ರಿ. ಯಾಕಂದ್ರೆ ಇವತ್ತು ಸ್ಮಾರಕಗಳಿಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗ್ಬೇಕಾದ್ರೆ ಇವ್ರು ಮಾಡ್ಬೇಕಲ್ಲಿ ಹೋಗಿ ಏಸಾಗಿ ಕೇಳ್ಬೇಕು ಅವ್ರಿಗೆ. ಡೆಲ್ಲಿಗೆ 12 ಸಲ ಹೋಗ್ತಾರೆ, ನಾವ್ ಹೋಗ್ತೇವೆ, ನಾವು ಹೋಗಿದ್ದೇವಲ್ರಿ, ನಾವು ಹೋಗಿ ಕೊಟ್ಟು ಬಂದೇವ್ ಡೆಲ್ಲಿಗೆ. ಬಟ್ ನೀವು ಹೋಗ್ಬೇಕು, ನೀವು ಹೋಗಿ ಏಸಾಗಿ ಇದೆಲ್ಲ ಡಾಜಿಯರ್ ರೆಡಿ ಮಾಡಿ ಏಸಾಗಿ ಹೋದ್ರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗ್ತೈತಿ. ಬಟ್ ನೀವು ಇಚ್ಛಾಶಕ್ತಿ ವಹಿಸ್ತಾ ಇಲ್ಲಲ್ಲ. ಮತ್ತೆ ಇಚ್ಛಾಶಕ್ತಿ ವಹಿಸ್ತಾ ಇಲ್ಲ ಅಂದ್ರೆ ನೀವು ಏನು ಉದ್ಯೋಗ ಉಪಯೋಗನ ಜನರಿಗೋಸ್ಕರ ನೀವು ಇದ್ದು ಉಪಯೋಗ ಏನು? ಪ್ರವಾಸೋದ್ಯಮ ನೆಲಕಚ್ಚಿದೆ, ನೀವು ಪ್ರವಾಸೋದ್ಯಮ ಅಭಿವೃದ್ಧಿಗೆ ನೀವು ಲಕ್ಷ್ಯ ಕೊಡ್ತಾ ಇಲ್ಲ. ಭೇದ ಭಾವ ತಾರತಮ್ಯ ಆಗಿದೆ ಬಿಜಾಪುರ ಸ್ಮಾರಕಗಳಿಗೆ, ಪ್ರವಾಸೋದ್ಯಮ, ಇದೆಲ್ಲ ಹೇಳಿಕ್ ಬಯಸ್ತೀನಿ. ಅದೇ ರೀ, ಇಷ್ಟೇ ಅದ ರೀ. ಪೊಲಿಟಿಕಲ್ ಸೈಡ್ ಹೇಳ್ಬೇಕಂದ್ರೆ ನಾಳೆ ದಿವಸ ಅವರು ಕ್ರೆಡಿಟ್ ತಗೋಲಿಕ್ಕೆ ಬಂದ್ರಂದ್ರೆ ಅವ್ರಂತ ನಾಚಿಗೇಡಿ ಯಾರು ಇಲ್ಲ ಅಂತ ಹೇಳ್ತೀನಿ ರೀ ನಾ, ಅಷ್ಟೇ, ಮತ್ತೇನಿಲ್ಲ. ಈ ವಿಡಿಯೋ ನೋಡ್ರಿ, ಈ ವಿಡಿಯೋದಾಗ ಇದು ತಾಜ್ ಬಾಡಿ ಕನ್ಸರ್ವೇಷನ್ದು ಸ್ಟೋರಿ ಹೇಳಿವ್ರಿ, ಹೆಂಗೆ ಆಯಿತು ಅನ್ನೋದು, ಫಂಡ್ಸ್ ಹೆಂಗೆ ಬಂದು ಏನು ಕೆಲಸ ಆಯ್ತು ಅಂತ ಹೇಳಿ ಅದ್ರ ಬಗ್ಗೆ ಡಿಟೇಲ್ ಆಗಿ ಹೇಳೀನಿ ರೀ ಸ್ಟೋರಿ. ಯಾಕಂದ್ರೆ ನಾಳೆ ದಿವಸ ಪಾಲಿಟಿಷಿಯನ್ ಬಂದು ಕ್ರೆಡಿಟ್ ತೊಗೊಲಿಕ್ಕೆ ಟ್ರೈ ಮಾಡ್ತಾರತ್ತೆ ಹೇಳಿವ್ರಿ ನಾವು. ಈ ವಿಡಿಯೋಗೆ ನೋಡ್ರಿ ನೀವು ಲೈಕ್, ಕಮೆಂಟ್, ಶೇರ್ ಮಾಡ್ರಿ. ಯಾಕಂದ್ರೆ ಆ ಪಾಲಿಟಿಷಿಯನ್ ತನ ಮುಟ್ಬೇಕ್ರಿ. ಇದು ಸತ್ಯ ಏನದ ತಿಳ್ಕೊಬೇಕ್ರಿ. ನಾಳೆ ಯಾರೇ ಬಂದು ಬ್ಯಾನರ್ ಹಚ್ಕೊಂಡು ನಾವೇ ಮಾಡಿವತ್ತು ಅನ್ನೋಗಿಂತ ಪೈಲ ನೀವು ಇದು ಸತ್ಯ ತಿಳ್ಕೊಬೇಕಾಗ್ತದ್ರಿ. ಇದು ತಿಳ್ಕೊಂಡಾದ್ಮೇಲೆ ಅವ್ರಿಗೂ ಸ್ವಲ್ಪ ಏನಂತ ನಾಚಿಕೆ ಬರ್ಬೇಕ್ರಿ. ಬಂದ ಮೇಲೆ ಬ್ಯಾರೆ ಮಾನ್ಯುಮೆಂಟ್ಗೆ ನಾವೇ ಫಂಡ್ ತರಬೇಕಪ್ಪ, ಇದು ಜನಸಾಮಾನ್ಯರು ಮಾಡಿದ ಕೆಲಸ ಅದ, ಇದು ನಾವು ಬ್ಯಾರೇದ್ ಮಾಡೋನು ಅವಾಗ ಕ್ರೆಡಿಟ್ ತಗೋನು ಅಂತ ಹೇಳಿ ಅವ್ರಿಗೆ ಅನ್ನಿಸ್ಬೇಕನ್ನ ಹೇಳ್ತೀನಿ ರೀ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए. हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे. हमारे कदम सच के साथ.